ಗೈಸ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಥ್ರಿಲ್ಸ್ ವಿತ್ HK. ಸೊ ಇವತ್ತು ಬಂದು ಒಂದು ಸ್ಪೆಷಲ್ ವಿಡಿಯೋ, ನಂದು ಫಸ್ಟ್ ಬೈಕ್ ರಿವ್ಯೂ. ಸೊ ಫಸ್ಟ್ ಬೈಕ್ ರಿವ್ಯೂ ನಂದೇ ಬೈಕ್ ಕೊಡೋಣ ಅಂತ ಅಂದ್ಕೊಂಡೆ. ಸೊ ನಮ್ಮ ಹತ್ರ ಇದೆ ದ TVS ಅಪಾಚಿ RR 310. ನೋಡು ಗುರು, ಇದನ್ನ ಯಾವ ನಾರ್ಮಲ್ ಬೈಕ್ ಅಂತ ಗುರು, ನೋಡೋಕೊಳ್ಳೆ ಮಿನಿ ಸೂಪರ್ ಬೈಕ್ ಇದ್ದಂಗೆ ಐತೆ. ಸೊ ಫಸ್ಟು ಫ್ರಂಟಲ್ಲಿ ನೋಡೋಣ. ಸೊ ಇದಕ್ಕೆ ಬಂದು DR ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ ಫ್ರಂಟಲ್ಲಿ. ಏನು ಸಕ್ಕದಾಗೈತಲ್ಲ ಗುರು ಇದು. ನೀನು ಎಕ್ಸ್ಟ್ರಾ ಲೈಟ್ಸ್ ಹಾಕೋದೇ ಬೇಕಾಗಿಲ್ಲ, ಫಾಗ್ ಲೈಟ್ಸ್ ಏನು ಯೂಸೇ ಇಲ್ಲ. ಹೆಂಗೈತೆ ಗೊತ್ತಾ ಬಿಮ್ ಇದು, ನೋಡಿ ಇಲ್ಲಿ ಏನು ಸಕ್ಕದಾಗಿ ಕಾಣ್ತೈತಲ್ಲ. ಸೊ ಇದು ಇವಾಗ ಏನು ಅಷ್ಟು ಅನ್ಸಲ್ಲ. ಸೊ ಹೆವಿ ಪವರ್ಫುಲ್ ಐತೆ ಹೆಡ್ಲೈಟ್ ಮಾತ್ರ. ಸೊ ಇಲ್ಲಿ ಬಂದು ನಿಮಗೆ KYP ಸಸ್ಪೆನ್ಷನ್ ವಿತ್ ಗೋಲ್ಡನ್ ಫಾಕ್ಸ್ ಬರುತ್ತೆ. ಆಮೇಲೆ ಈ ಸೈಡ್ ಬಂದರೆ ಸೊ ಇದು ಬಂದು ನಿಮಗೆ 320mm ಫ್ರಂಟ್ ಡಿಸ್ಕ್ ಬರುತ್ತೆ. ಮತ್ತು 200mm ರೇರ್ ಡಿಸ್ಕ್ ಬರುತ್ತೆ. ಸೊ ಇದು ಟೇಲ್ ಲೈಟ್ ನೋಡಿ, ಸಕ್ಕದಾಗೈತೆ ಮಾತ್ರ ಟೇಲ್ ಲೈಟ್ ಇದು. ನನಗೆ ಹೆವಿ ಇಷ್ಟ ಆಯಿತು ಈ ಟೇಲ್ ಲೈಟ್ ಮಾತ್ರ. ಸೊ ನಿಮಗೆ ಮಿಚ್ಲಿನ್ ರೋಡ್ 5 ಟೈರ್ಸ್ ಬರುತ್ತೆ ಎರಡು ಸೈಡನು, ಫ್ರಂಟು ರೇರು. ಸೊ ಫ್ರಂಟಲ್ಲಿ ಬಂದು 110 ಸೆಕ್ಷನ್ ಇರುತ್ತೆ, ಮತ್ತು ರೇರ್ ಬಂದು 150 ಸೆಕ್ಷನ್ ಇರುತ್ತೆ. ನಾನು ಬಂದು ಸೀಟ್ ಝುಮ್ ರಾಡೆಕ್ಸ್ 1 ಹಾಕ್ಸಿದ್ದೀನಿ ಹಿಂದೆ ಟೈರು. ಅದು ಹಳೆ ಮಿಚ್ಲಿನ್ ಟೈರ್, ಅದು ಉಚ್ಕೊಂಡು ಹೋಗ್ಬಿಡ್ತು ಅದಂತೂ. ಸೊ ಮಿಚ್ಲಿನ್ ರೋಡ್ 5 ಟೈರ್ಸ್ ಬಂದು ಒನ್ ಆಫ್ ದ ಬೆಸ್ಟ್ ಟೈರ್ಸ್ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ಸಖತ್ ಗ್ರಿಪ್ ಕೊಡುತ್ತೆ ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಗಾಡಿಗೆ ನಿಮಗೆ. ಸೊ ಇದು ಬಂದು ನಿಮಗೆ ರೈಡ್ ಬೈ ವೈರ್ ಬರುತ್ತೆ. ರೈಡ್ ಬೈ ವೈರ್ ಅಂದರೆ ಏನಿಲ್ಲ, ಸೊ ಇದಕ್ಕೆ ನಿಮಗೆ ಥ್ರಾಟಲ್ ಕೇಬಲ್ ಬರಲ್ಲ. ಸೊ ಏನಂದರೆ ಈ ಸೆನ್ಸರ್ ಇದೆ ನೋಡಿ, ಈ ಸೆನ್ಸರಿಂದನೇ ಫುಲ್ ವರ್ಕ್ ಆಗೋದು ನಿಮ್ಮ ಆಕ್ಸಿಲರೇಷನ್ ಎಲ್ಲ. ಸೊ ಇದು ಬಂದು DOHC ವೆರಿಫೈಡ್ ವಿತ್ RT ಸಿಪಾ ಕ್ಲಚ್. ಸೊ ಇದು ಬಂದು ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಗೇರ್ ಬಗ್ಗೆ ಹೇಳಬೇಕು ಅಂದರೆ ನಿಮ್ಗೆ ಈ ಕಡೆ ಸ್ಮೂತ್ ಅಂತಲೂ ಹೇಳೋಕ್ಕಾಗಲ್ಲ, ಹಾರ್ಡ್ ಅಂತಲೂ ಹೇಳೋಕ್ಕಾಗಲ್ಲ, ಮೀಡಿಯಮ್ಮು. ಆ ರೇಂಜ್ಗೆಲ್ಲ ಹಾರ್ಡು ಇಲ್ಲ, ಆ ರೇಂಜ್ಗೆಲ್ಲ ಸ್ಮೂತು ಇಲ್ಲ ಇದು. ಸೊ ಇದ್ರದ್ದು ಕರ್ಬ್ ವೆಯ್ಟ್ ಬಂದ್ಬಿಟ್ಟು 174 kg. ಸೊ ಇದ್ರದ್ದು ಸೀಟ್ ಹೆಡ್ ಬಂದು ನಿಮಗೆ 810mm ಬರುತ್ತೆ, ಮತ್ತು ಗ್ರೌಂಡ್ ಕ್ಲಿಯರೆನ್ಸು 180mm ಬರುತ್ತೆ. ಸೊ ಈಗ ಬರೋಣ ಬೈಕಿನ ಹೃದಯಕ್ಕೆ, ದ ಇಂಜಿನ್. ಸೊ ಇದು ಬಂದು 312cc ಲಿಕ್ವಿಡ್ ಕೂಲ್ಡ್ ಇಂಜಿನ್. ಇದು ಬಂದು ರಿವರ್ಸ್ ಇನ್ಕ್ಲೈನ್ಡ್ ಇಂಜಿನ್. ಸೊ ರಿವರ್ಸ್ ಇನ್ಕ್ಲೈನ್ಡ್ ಇಂಜಿನ್ ಅಂತ ಏನು ಕರೀತಾರಂದರೆ, ಸೊ ನಾರ್ಮಲಿ ಎಕ್ಸಾಸ್ಟ್ ಪೈಪ್ ಬಂದು ಗಾಡಿ ಫ್ರಂಟಿಂದ ಹಿಂಗೆ ಬರುತ್ತೆ, ಓಕೆ. ಬಟ್ ಇದ್ರಲ್ಲಿ ಹಂಗಲ್ಲ. ಸೊ ಇದ್ರಲ್ಲಿ ನೋಡ್ಬೋದು ನೀವು, ಎಕ್ಸಾಸ್ಟ್ ಪೈಪ್ ಬಂದು ಇಂಜಿನ್ ಹಿಂದೆಯಿಂದ ಬರುತ್ತೆ. ಆ್ಯಂಡ್ ಎಕ್ಸಾಸ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ಆ್ಯಕ್ಚುಲಿ ಡಬ್ಬಾ ಥರ ಐತೆ, ನನಗೂ ಇಷ್ಟ ಆಗಿಲ್ಲ ಆ್ಯಕ್ಚುಲಿ. ಬಟ್ ಬೆಂಡ್ ಪೈಪ್ ಮಾತ್ರ ಗುರು, ಟೈಟಾನಿಯಮ್ ಎಕ್ಸಾಸ್ಟ್ ಗುರು ಇದು. ಯಾವ 300 ಸೆಗ್ಮೆಂಟ್ಸ್ ಗಾಡಿಗೂ ಸಿಗೋಲ್ಲ ಟೈಟಾನಿಯಮ್ ಎಕ್ಸಾಸ್ಟ್ ನಿಮಗೆ. ಸೊ ಈ ಟೈಟಾನಿಯಮ್ ಎಕ್ಸಾಸ್ಟ್ ಅಂದರೆ ತುಂಬ ಜನ ಗೊತ್ತಿರಲ್ಲ ಹಂಗಂದ್ರೆ ಏನಂತ. ಸೊ ಹೇಳ್ತೀನಿ, ಏನಿಲ್ಲ ಗುರು, ನಿನ್ನ ಬೈಕ್ ಹೀಟ್ ಆಗುತ್ತಲ್ಲ, ಹೀಟ್ ಆದಾಗ ಈ ಎಕ್ಸಾಸ್ಟ್ ಪೈಪ್ ಬಂದು ಕಲರ್ ಚೇಂಜ್ ಆಗುತ್ತೆ. ಅಂದರೆ ಒಂಥರ ಬ್ಲೂಯಿಶು, ಯೆಲ್ಲೋಯಿಶ್, ಪಿಂಕಿಶ್, ಆ ಥರ ಒಂಥರ ಕಲರ್ ಚೇಂಜ್ ಆಗುತ್ತೆ. ಅದು ನೋಡೋಕ್ಕೆ ಒಂಥರ ಮಜಾ ಅದಂತೂ. ಇವಾಗ ಇನ್ನೂ ಚೇಂಜ್ ಆಗಿಲ್ಲ, ಲೈಟಾಗಿ ಬ್ಲೂ ಕಾಣ್ತೈತೆ ನೋಡಿ, ಅಷ್ಟೊಂದೇನು ಚೇಂಜ್ ಆಗಿಲ್ಲ ಇನ್ನೂ ಕಲರು. ಇನ್ನೂ ಸ್ವಲ್ಪ ಹೀಟ್ ಆದರೆ ಸೊ ಚೇಂಜ್ ಆಗುತ್ತೆ. ಹಿಂದೆ ಒಂದು ಹಗ್ಗರ್ ಬರುತ್ತೆ, ನಾನು ತೆಗ್ಸ್ಬಿಟ್ಟಿದ್ದೀನಿ ಅದನ್ನ. ಆ್ಯಂಡ್ ಇದು ಬಂದು ಡ್ಯುಯಲ್ ಚಾನಲ್ ABS. ಸೊ ಈ ಥರ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರಲ್ಲ, ಎರಡು ಕಡೆ ಈ ಥರ ಸ್ಪೇಸ್ ಕೊಟ್ಟಿದ್ದಾರಲ್ಲ, ಇದು ಏನು ಮಾಡುತ್ತೆ ಅಂದರೆ ಬೈಕ್ ಹೀಟ್ ಆಗುತ್ತಲ್ಲ, ಹೀಟ್ ಆದಾಗ ಆ ಹಾಟ್ ಏರ್ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಬೈಕಿಂದ. ಸೊ ನನ್ನಂಥ ಸಿಂಗಲ್ ಹುಡುಗರಿಗೆ ಹೇಳ್ ಮಾಡಿಸಿದ ಗಾಡಿ ಇದು. ಯಾಕಂತ ಕೇಳಿ, ಯಾಕಂದರೆ ಆ ರೇಂಜಿಗೆ ಡಿಸ್ಕಂಫರ್ಟ್ ಐತೆ ಪಿಲಿಯನ್ ಸೀಟ್ ಇದು. ಪಿಲಿಯನ್ ಸೀಟ್ ಯಾವ ರೇಂಜಿಗೆ ಡಿಸ್ಕಂಫರ್ಟ್ ಐತೆ ಅಂದರೆ, ಈ ಕಮಿಟೆಡ್ ಇರ್ತೀರಲ್ಲ, ಒಂದು ಸತಿ ನಿಮ್ಮ ಹುಡುಗಿನ ಕರ್ಕೊಂಡೋಗಿ ಹೇಳ್ತೀನಿ, ಸುಮ್ಮನೆ ಒಂದು ಶಾರ್ಟ್ ರೈಡ್ ಅಷ್ಟೇ, ಅವತ್ತಿನ ದಿನ ಪಕ್ಕ ಬ್ರೇಕಪ್ ಆಗಿಲ್ಲ ಅಂದರೆ ನಾನು ಕೇಳಾಮೇಲೆ. ಸೀರಿಯಸ್ ಆಗೋರು ಹೆವಿ ಡಿಸ್ಕಂಫರ್ಟ್ ಐತೆ ಪಿಲಿಯನ್ ಸೀಟು. ಯಾಕಂದರೆ ನಾನೇ ಕೂತ್ಕೊಂಡು ನನ್ನ ಫ್ರೆಂಡ್ ಗಾಡಿ ಕೊಟ್ಬಿಟ್ಟು ಅವ್ನು ಓಡಿಸ್ತಿದ್ದ. ಸೊ ನಾನೇ ಹಿಂದೆ ಕೂತಿದ್ದೆ. ಯಾವ ರೇಂಜಿಗೆ ಡಿಸ್ಕಂಫರ್ಟ್ ಐತೆ ಗೊತ್ತಾ, ಯಪ್ಪ ಹಿಡ್ಕೊಂಬಿಡ್ತು ಗುರು ಮೈಯೆಲ್ಲ ನನಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೈಡರ್ ಸೀಟು ಡಿಸ್ಕಂಫರ್ಟ್ ಐತೆ. ಸೊ ನಾನು ಸ್ಟಾಕ್ ಸೀಟ್ ಇಕ್ಕಿಲ್ಲ, ಸೀಟ್ ಮೇಲೆ ಸೀಟ್ ಹಾಕ್ಸಿದ್ದೀನಿ, ಅದ್ರ ಮೇಲೆ ಕುಷನ್ ಹಾಕ್ಸಿದ್ದೀನಿ. ಸೊ ಇವಾಗ ಸ್ವಲ್ಪ ಕಂಫರ್ಟೇಬಲ್ ಐತೆ. ಸೊ ಪಿಲಿಯನ್ ಸೀಟು ಅಷ್ಟೇ, ಅಷ್ಟೊಂದೇನು ಡಿಸ್ಕಂಫರ್ಟ್ ಇಲ್ಲ ಪಿಲಿಯನ್ ಸೀಟು. ಸೊ
ಅದಕ್ಕೂ ಅಷ್ಟೇ, ಅದಕ್ಕೂ ಸೀಟ್ ಹಾಕ್ಸ್ಬಿಟ್ಟು ಕುಷನ್ ಎಲ್ಲ ಹಾಕ್ಸೀನಿ, ಸ್ವಲ್ಪ ಮೆತ್ತಿಗೈತೆ ಚೆನ್ನಾಗಿ. ಮುಂಚೆ ಕಂಪೇರ್ ಮಾಡಿದ್ರೆ ಆರಾಮಾಗಿ ಕುತ್ಕೊಬೋದು. ಅವರು ಸ್ಟಾಕ್ ಸೀಟ್ಸ್ ಹೆಂಗೆ ಕೊಡ್ತಾರೆ ಗೊತ್ತಾ, ಒಂಥರ ಫುಲ್ ಸ್ಲಿಪ್ಪರೇ ಇರುತ್ತೆ. ಹೆಂಗಂದ್ರೆ ಸುಯಿ ಅಂತ ಡಮಾಲ್ ಅಂತ ರೈಡರ್ ಸೀಟ್ಗೆ ಹೋಗಿ ಹೊಡ್ಕೊಬೇಕು. ಅವ್ನು ರೈಡರ್ ಅದಕ್ಕೆ ಇನ್ನೂ ಇರಿಟೇಟ್ ಆಗಿಬಿಡುತ್ತೆ ರೈಡರ್ಗೆಲ್ಲ ಓಡಿಸೋಷ್ಟಲ್ಲಿ. ನಾನು ಮುಂಚೆ ನನ್ನ ಫ್ರೆಂಡ್ಸ್ನೆಲ್ಲ ಕೂರ್ಸ್ಕೊತಿದ್ದೆ ಸ್ಟಾಕ್ ಸೀಟ್ ಇರುವಾಗ. ನನ್ನ ಮಗನ ಬ್ರೇಕ್ ಹೊಡೆದ್ರೆ ಸಾಕು ಡಮಾಲ್ ಅಂತ ಬಂದು ಹೊಡೆಯೋರು. ನನಗಂತೂ ಇರಿಟೇಟ್ ಆಗಿಬಿಡೋದು ಗುರು, ಯಪ್ಪ ಹೆವಿ ಸೈಕ್ ಆಗೋದು ನನಗಂತೂ. ಅದಕ್ಕೆ ಆಮೇಲೆ ಸೀಟ್ ಗೀಟ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಕುಷನ್ ಎಲ್ಲ ಹಾಕ್ಸ್ಬಿಟ್ಟೆ. ಸೊ ಇವಾಗ ಒಂದು ಸ್ವಲ್ಪ ಗ್ರಿಪ್ಪು ಹಿಡಿಯುತ್ತೆ ಮತ್ತು ಸ್ವಲ್ಪ ಕಂಫರ್ಟು ಇರುತ್ತೆ. ರೈಡರ್ ಸೀಟು ಅಷ್ಟೇ, ಪಿಲಿಯನ್ ಸೀಟು ಅಷ್ಟೇ. ನನ್ನ ಬೈಕಲ್ಲಿ ಮಾತ್ರ, ಬೇರೆಯವ್ರ ಬೈಕಲ್ಲ. ನಾವು ಸ್ಪೆಷಲ್ ಅಮ್ಮ, ನಾವು ಮಾತ್ರ ಚೇಂಜ್ ಮಾಡಿಸ್ತೀವಿ, ಬೇರೆಯವರು ಚೇಂಜ್ ಮಾಡಿಸ್ತಾರೆ ಹಂಗೇನಿಲ್ಲ. ನಾನು ಚೇಂಜ್ ಮಾಡಿಸ್ತೀನಿ ಅಷ್ಟೇ ಹೇಳೋದು ನಾನು. ಸೂಪರ್ ಬೈಕ್ ಬಾಯ್ಸ್. ಇರೋ ಗುರು ಆಯಿತಾ. ಇನ್ನೊಂದು ಹೋಗ್ಲಿ ಬಿಡು, ಇದನ್ನು ತೆಗೆದು ಬಿಡೋಣ. ಹಾಂ ಓಕೆ, ಅಷ್ಟೇನಾ? ಯಾರಾದರೂ ಬರ್ತೀರಾ? ಅಷ್ಟೇ. ಈ ಬೈಕ್ ಲುಕ್ ನೋಡು ಗುರು, ಈ ಲುಕ್ಕಲ್ಲೇ ಏನೋ ಒಂದು ಕಿಕ್ ಐತೆ ಗುರು. ಸೊ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್. 3 ದಿನದಿಂದ ತಲೆ ಕೆಡ್ಸ್ಕೊಂಬಿಟ್ಟಿದೆ ನಾನಂತೂ. ನನ್ನ ಮಗಂದು ಯಾವ್ದು ಗುರು ಇದು ವರ್ಕೇ ಆಯ್ತಲ್ಲ ನನ್ನ ಮೈಕು ಅಂತ ಅಂದ್ಬಿಟ್ಟು. ಸೊ ಫೈನಲಿ ನನ್ನ ಮೈಕ್ ವರ್ಕ್ ಆಗ್ತೈತೆ. 3 ದಿನದಿಂದ ಅದು ಇದು ಅಂತ ಏನೇನೋ ರಿಸರ್ಚ್ ಮಾಡಿ ವೈರಿಂಗು ಅಲ್ಲಿಗೆ ಇಲ್ಲಿಗೆ ಹಾಕಿ ಏನೋ ಒಂದು ಮಾಡಿ ಏನು ಮಾಡಿದ್ರು ಕೊನೆಗೂ ಮೈಕ್ ವರ್ಕ್ ಆಗಿಲ್ಲ. ಆಮೇಲೆ ಲಾಸ್ಟಲ್ಲಿ ಗೊತ್ತಾಗ್ತೈತೆ ಶೆಲ್ ವೀಕ್ ಆಗಿದೆ ಅಂತ. ಉರ್ದೇ ಹೋಯ್ತು ನನಗೆ 1 ಸೆಕೆಂಡು, ಬೇಜಾರಾಗೋಯ್ತು ಗುರು. ಶೆಲ್ ವೀಕ್ ಆಗ್ಬಿಟ್ಟೈತೆ ಗುರು, ನನಗೆ ಗೊತ್ತಿಲ್ಲ ಅದು. ನಾನು ಇದ್ರಲ್ಲಿ ಶೆಲ್ ಹಾಕ್ಬೇಕಂತಾನೆ ನನಗೆ ಗೊತ್ತಿಲ್ಲ. ನನಗೆ ಅದೆಲ್ಲ ನೋಡಿದ್ಮೇಲೆ ಗೊತ್ತಾಗ್ತೈತೆ, ಶೆಲ್ ಬೇರೆ ಇದೆಯಾ ಇದಕ್ಕೆ, ಶೆಲ್ ಬೇರೆ ಹಾಕ್ಬೇಕಾ ಅಂತ ಅಂದ್ಬಿಟ್ಟು. ಸೊ ಶೆಲ್ದು ಪವರ್ ಎಲ್ಲ ಫುಲ್ ಹೋಗ್ಬಿಟ್ಟಿತ್ತು, ಅದಕ್ಕೆ ಇಷ್ಟು ಡಿಲೇ ಆಯಿತು ವ್ಲಾಗ್ಗೆ. ಸೊ ಇವತ್ತೇ ಮಾಡಿ ಮುಗಿಸೋಣ ಅಂತ ಇಲ್ಲಿ ನಿಂತಿದ್ದೀನಿ. ಸೊ ಇದು ಬಂದು ನಮ್ಮ ಸ್ಕೂಲಿದು. ಈ ಟೈಮಲ್ಲೆಲ್ಲ ಎಲ್ಲೂ ರೈಡ್ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಯಾವುದೋ ಸಿಕ್ಕಿದ ಜಾಗದಲ್ಲೆಲ್ಲ ಮಾಡ್ತಾಯಿದ್ದೀನಿ ನಾನು ಅಷ್ಟೇ. ಸೊ ಏನು ಬ್ಯಾಲೆನ್ಸ್ ಆಗಿತ್ತು ಅಂದರೆ TFT ಡಿಸ್ಪ್ಲೇ ಬಗ್ಗೆ. ಸೊ ನಿಮಗೆ ಇದು 5 ಇಂಚ್ TFT ಡಿಸ್ಪ್ಲೇ ಬರುತ್ತೆ. ಸೊ ಫಸ್ಟಿಂದ ಬರೋಣ. ಸೊ ಇದರಲ್ಲಿ ನಿಮಗೆ 4 ರೈಡಿಂಗ್ ಮೋಡ್ಸ್ ಬರುತ್ತೆ: ಅರ್ಬನ್, ರೈನ್, ಸ್ಪೋರ್ಟ್ಸ್ ಮತ್ತು ಟ್ರ್ಯಾಕ್. ಸೊ ಅರ್ಬನ್ ಆ್ಯಂಡ್ ರೈನ್ ಮಾಡಲ್ ನಿಮಗೆ 25 PS ಆಫ್ ಪವರ್ ಮತ್ತು 25 Nm ಆಫ್ ಟಾರ್ಕ್ ಬರುತ್ತೆ. ಸೊ ಸ್ಪೋರ್ಟ್ಸ್ ಆ್ಯಂಡ್ ಟ್ರ್ಯಾಕ್ ಮಾಡಲ್ ನಿಮಗೆ ಎಷ್ಟಪ್ಪ ಅದು 34 PS ಆಫ್ ಪವರು ಮತ್ತು 27 Nm ಆಫ್ ಟಾರ್ಕ್ ಬರುತ್ತೆ. ಸೊ ಈ ಡಿಸ್ಪ್ಲೇಯಲ್ಲಿ ಬರಬೇಕಂದ್ರೆ ಸಿಕ್ಕಾಪಟ್ಟೆ ಫೀಚರ್ಸ್ ಐತೆ. ಸೊ ಇಲ್ಲೊಂದು ರೈಡ್ ಮೋಡ್ ಐತೆ, ಅರ್ಬನ್, ರೈನ್, ಸ್ಪೋರ್ಟ್ಸ್, ಟ್ರ್ಯಾಕ್. ಸೊ ಟ್ರಿಪ್ ಡೀಟೇಲ್ಸ್ ಬಂದರೆ ನೀವು ಇದರಲ್ಲಿ ನಿಮ್ಮ ಟ್ರಿಪ್ ರೆಕಾರ್ಡ್ ಮಾಡ್ಕೊಬೋದು, ಯಾವ ಟ್ರಿಪ್ ಹೊಡಿತೀರಾ, ಎಷ್ಟೊತ್ತು ಹೊಡಿತೀರಾ, ಏನು ಅಂತ. ಸೊ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ, ಎಷ್ಟು ಟೈಮಲ್ಲಿ, ಆ್ಯಾವ್ರೇಜ್ ಸ್ಪೀಡು, ಟಾಪ್ ಸ್ಪೀಡ್ ಎಷ್ಟು ಹೊಡೆದಿದ್ಯಾ, 165 ಗಂಟೆ 165 ಲಾಸ್ಟ್ ಗುರು. ಇದ್ರ ಮೇಲೆ ನುಗ್ಗಲ್ಲ ಗಾಡಿ, ಎದೆ ಹೊಡ್ಕೊಂಬಿಡುತ್ತೆ. ಸೊ ಮೈಲೇಜ್ ತೋರಿಸುತ್ತೆ, ಫ್ಯೂಲ್ ಕನ್ಸ್ಯೂಮ್ಡ್ ಎಷ್ಟು ಅಂತ ತೋರಿಸುತ್ತೆ. ಸೊ ಈ ಥರ. ಸೊ ಡೇ ಟ್ರಿಪ್ ಮಿಂಟಾರು ನೀವು ನೋಡ್ಕೊಬೋದು ಇದರಲ್ಲಿ. ಸೊ ಮೈ ಬೈಕಲ್ಲಿಗೆ ಬಂದರೆ ನಿಮ್ಮ ಸರ್ವಿಸು, ಲಾಸ್ಟ್ ಸರ್ವಿಸ್ ಯಾವಾಗ ಆಗಿದೆ ಅಂತ ತೋರಿಸುತ್ತೆ, ಮತ್ತು ನೆಕ್ಸ್ಟ್ ಸರ್ವಿಸ್ ಯಾವಾಗ ಮಾಡಿಸ್ಬೇಕು ಅದೆಲ್ಲ ತೋರಿಸುತ್ತೆ. ಅದು ಪರ್ಫಾರ್ಮೆನ್ಸ್ ರೆಕಾರ್ಡಿಗೆ ಬಂದರೆ ಮೈಲೇಜು, ಸ್ಪೀಡು, ಲ್ಯಾಪ್ಸು ಎಲ್ಲ ತೋರಿಸುತ್ತೆ ನಿಮಗೆ. ಸೊ ಡಾಕ್ಯುಮೆಂಟ್ಸಿಗೆ ಬಂದರೆ, ಡಾಕ್ಯುಮೆಂಟ್ಸ್ ಆ್ಯಕ್ಚುಲಿ ಒಂಥರ ಒಳ್ಳೆ ಫೀಚರೇ ಗುರು. ಹೆಂಗಂದರೆ ನೀನು DL ಇನ್ಶೂರೆನ್ಸ್ ಎಲ್ಲ ಗಾಡಿಯಲ್ಲೇ ಇಟ್ಕೊಬೋದು. ಸೊ ಹೆಂಗೆ ಇಂಥ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಾನು ಸುಮ್ಮನೆ ಏನೋ ಲೂಸ್ ಥರ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇಟ್ಕೊಬೋದು. ಸೊ ಪ್ರಿಫರೆನ್ಸಸ್ಗೆ ಬಂದರೆ ನಿಮಗೆ ಕನೆಕ್ಟಿವಿಟಿ, ಡಿಸ್ಪ್ಲೇ ಸೆಟಪ್ಪು, ಕಸ್ಟಮ್ ಫೀಚರ್ಸು, ಸ್ಪೀಡ್ ಅಲರ್ಟ್ ಸಿಗುತ್ತೆ. ಸೊ ಕನೆಕ್ಟಿವಿಟಿ ನಿಮಗೆ TVS ಅವ್ರದ್ದು ಒಂದು ಸ್ಮಾರ್ಟ್ ಕನೆಕ್ಟ್ ಅಂತ ಆ್ಯಪ್ ಬರುತ್ತೆ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬೋದು ಈ ಡಿಸ್ಪ್ಲೇಗೆ. ಸೊ ಡಿಸ್ಪ್ಲೇ ಸೆಟಪ್ಗೆ ಹೋದರೆ ಬ್ರೈಟ್ನೆಸ್ಸು, ಕ್ಲಾಕು, ಡೇಟು, ಇದರಲ್ಲಿ ಡೇ ಮೋಡು, ನೈಟ್ ಮೋಡ್ ಎಲ್ಲ ಬರುತ್ತೆ. ಸೊ ಎಲ್ಲ ಸೆಟ್ ಮಾಡ್ಕೊಬೋದು ನೀವೇ. ಕಸ್ಟಮ್ ಫೀಚರ್ಸ್ಗೆ ಹೋದರೆ ಈ ವಿಜೆಟ್ಗಳು ಬರುತ್ತೆ, ಸ್ಪೀಡ್ ಅಲರ್ಟು ಆಫೇ ಮಾಡಿರ್ತೇವೆ ನಾವು, ಆಲ್ರೆಡಿ ಗೊತ್ತಿರುತ್ತೆ ಎಲ್ಲರಿಗೂ. ಸೊ ಕನೆಕ್ಟಿವಿಟಿ ಅದೇ ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬೇಕು. ಸೊ ಇದರಲ್ಲಿ ಇನ್ನೊಂದು ಫೀಚರ್ ಇದೆ, ನ್ಯಾವಿಗೇಷನ್ ಫೀಚರು. ಸೊ ಹಾಯ್ ಮಗ, ಆರಾಮ? ಹಾಂ
ಏನಿಲ್ಲ, ಬ್ಲಾಗ್ ಮಾಡ್ತಿದ್ದೆ. ಬಾಯ್ ಬಾಯ್. ಸೊ ಇದು ಏನು ಹೇಳ್ತಿದ್ದೆ, ಇನ್ನೊಂದು ನಿಮಗೆ ಫೀಚರ್ ಬರುತ್ತೆ, ನ್ಯಾವಿಗೇಷನ್ ಫೀಚರು. ಸೊ ಆ ನ್ಯಾವಿಗೇಷನ್ ಫೀಚರ್ ಅಂತೂ ವರ್ಸ್ಟ್ ಆಗೈತೆ ನನ್ನ ಮಗಂದು. ಅದು ಹೆಂಗಂದರೆ, ಸೊ ಈ ಥರ ಸೈಡಲ್ಲಿ ಒಂಥರ ಆ್ಯರೋ ಮಾರ್ಕ್ ಮಾತ್ರ ತೋರಿಸುತ್ತೆ ನಿಮಗೆ, ಬೇರೆ ಏನೂ ತೋರಿಸಲ್ಲ ಅದು. ಸೊ ಅದೇನಕ್ಕೆ ಇಕ್ಕವ್ರು ಅಂತ ನನಗೂ ಗೊತ್ತಿಲ್ಲ, ಅದು ಯೂಸೇ ಇಲ್ಲ ಅದು. ಫಸ್ಟ್ ಆಫ್ ಆಲ್ ನ್ಯಾವಿಗೇಷನ್ ಫೀಚರು ಸುಮ್ಮನೆ ಎತ್ಬಿಡೋದೇ ವಾಸಿ ಅದು. ಸೊ ನಿಮಗೆ ಕೂಲ್ ಆ್ಯಂಡ್ ಟೆಂಪರೇಚರ್ ಎಲ್ಲ ತೋರಿಸುತ್ತೆ ಇದರಲ್ಲಿ. ಸೊ ಇಲ್ಲಿ ನೋಡಿ ಅರ್ಬನ್ ರೈಡಿಂಗ್ ಮೋಡ್ ಬಂದರೆ, ಸೊ ಇದು ಫ್ಯೂಲ್ ರೇಂಜು, ಲ್ಯಾಪ್ ಟೈಮರು, ಓಡೋಮೀಟರು, ಆ್ಯಾವ್ರೇಜ್ ಸ್ಪೀಡು. ಸೊ ನಿಮಗೆ ಇದು ಸುಸ್ತೇ ಆಗೋಯ್ತಲ್ಲ ಗುರು, ಮಾತಾಡಿ ಫುಲ್ ಸೆಕೆ ಹೊಡಿತೈತೆ ಮಾತ್ರ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಕೂಲ್ ಆ್ಯಂಡ್ ಟೆಂಪ್ರೇಚರ್ ಎಲ್ಲ ತೋರಿಸುತ್ತೆ ನಿಮಗೆ. 83 ಡಿಗ್ರಿನಾ, ಅಯ್ಯಪ್ಪ. ಓಕೆ, ಸೊ ಡಿಸ್ಪ್ಲೇ ಬಗ್ಗೆ ಅಷ್ಟೇ. ಸೊ ಈ ಗಾಡಿಯಲ್ಲಿ ಬ್ರೇಕಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ, ಬ್ರೇಕಿಂಗ್ ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ರೇರ್ ಬ್ರೇಕ್ಸ್ ಮೇಲೆ ಇನ್ನೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಅಷ್ಟೊಂದೇನು ವರ್ಕ್ ಆಗೋಲ್ಲ ರೇರ್ ಬ್ರೇಕ್ಸು. ಸೊ ಫ್ರಂಟ್ ಬ್ರೇಕೆಲ್ಲ ಸಕ್ಕತ್ತಾಗೈತೆ. ಸೊ ರೇರ್ ಬ್ರೇಕ್ಸ್ ಮಾತ್ರ ಇನ್ನೂ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ವೈಬ್ರೇಷನ್ಸ್ ಬಗ್ಗೆ ಮಾತಾಡಿದ್ರೆ, ಗಾಡಿಯಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ಸ್ ಐತೆ. ಸೊ ಇದು ನೀವು ಏನಾದರೂ ಲಾಂಗ್ ರೈಡ್ ಹೋದಾಗ ಒಂಥರ ನಿಮಗೆ ಕೈಯೆಲ್ಲ ಜುಮ್ ಅಂತ ಹಿಡ್ಕೊಂಬಿಡುತ್ತೆ ನಿಮಗೆ. ಸೊ ವೈಬ್ರೇಷನ್ಸ್ ಮೇಲೂ ಫೋಕಸ್ ಮಾಡಬೇಕಿರು. ಅಂದರೆ ಒಂದು 6000 RPM ಮೇಲೂ 5000-6000 RPM ಮೇಲೂ ಹೋಗ್ತಾ ನಿಮ್ಗೆ ವೈಬ್ರೇಷನ್ ಜಾಸ್ತಿ ಆಗ್ತಿರುತ್ತೆ. ಸೊ ಇದೆರಡು ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ಸಕ್ಕತ್ತಾಗಿದೆ ಮಾತ್ರ ಗಾಡಿ. ಸೊ 3,45,000 ನನಗನ್ಸ್ದಂಗೆ ವರ್ತಿಲ್ಲ ಗಾಡಿಗೆ ಕೊಡೋದು, ಯಾಕಂದರೆ ಪ್ರೈಸ್ ಜಾಸ್ತಿ ಆಯಿತು. ಆ್ಯಕ್ಚುಲಿ ಗಾಡಿ ಸೂಪರ್ ಆಗಿದೆ, ಬಟ್ 3,45,000 ಪ್ರೈಸ್ ಇದೆಯಲ್ಲ, ಅದು ಸೂಪರ್ ಆಗಿಲ್ಲ. ಅದು ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಸಕ್ಕತ್ತಾಗಿ ಓಡೋದು ಮಾತ್ರ ಗಾಡಿ ಇದಂತೂ. ಬಟ್ ಏನಂದರೆ ಪರ್ಫಾರ್ಮೆನ್ಸು, ಫೀಚರ್ಸ್ ವೈಸ್ ಎಲ್ಲ ಮಸ್ತಾಗಿದೆ ಗಾಡಿ ಅಂತೂ. ಅದು ಆ್ಯಕ್ಚುಲಿ ಇದು ಫೋನ್ ಥರ ಕೊಟ್ಟಿದ್ದಾರೆ ಡಿಸ್ಪ್ಲೇನ. ಸೊ ಮಾಮೂಲಿ ಈಗ RC390 ಡುಕಾಟಿ ಅದಕ್ಕೆಲ್ಲ ಬರುತ್ತಲ್ಲ, ಸೊ ಆ ಥರ ಕೊಟ್ಟಿದ್ರೆ ಡಿಸ್ಪ್ಲೇ ಸಕ್ಕತ್ತಾಗಿರೋದು ಮಾತ್ರ. ಇದು ಫೋನ್ ಥರ ಯಾಕೋ ನಂಗೆ ಒಂಥರ ಈ ಡಿಸ್ಪ್ಲೇ ನೋಡಿದ್ರೆ ಯಾವುದೋ ಆಟ ಸಾಮಾನು ಥರ ಇದ್ದಂಗೆ ಐತೆ ನನಗೆ. ಸೊ ಇದು ನನಗೆ ಇಷ್ಟ ಆಗಿಲ್ಲ ಆ್ಯಕ್ಚುಲಿ ಡಿಸ್ಪ್ಲೇ. ಸೊ ಇನ್ನೊಂದು ಫೀಚರ್ ಇದೆ, ಸ್ಪೆಷಲ್ ಫೀಚರು, ಒಂಥರ ಕೂಲ್ ಫೀಚರ್ ಇದು, GTT ಅಂತ. ಸೊ ಈ GTT ಅಂದರೆ ಗ್ಲೈಡ್ ಥ್ರೂ ಟ್ರಾಫಿಕ್ ಅಂತ. ಈ ಗ್ಲೈಡ್ ಥ್ರೂ ಟ್ರಾಫಿಕ್ಕು ವರ್ಕ್ ಆಗೋದು ಬರೀ ಅರ್ಬನ್ ಮತ್ತು ರೈನ್ ಮಾಡೋದು ಮಾತ್ರ. ಸ್ಪೋರ್ಟ್ಸ್ ಆ್ಯಂಡ್ ಟ್ರ್ಯಾಕ್ ಮಾಡೋಲ್ಲಿ ನಿಮಗೆ ವರ್ಕ್ ಆಗೋಲ್ಲ ಇದು. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈಗ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಅರ್ಬನ್ ಮೋಡ್ ಬಂತಾ, ಸೊ ಗಾಡಿ ಆನ್ ಮಾಡಿಕೊಂಡೆ, ಓಕೆ, ಕ್ಲಚ್ ಬಿಡ್ತೀನಿ, ಆಕ್ಸಿಲೇಟರ್ ಅಮ್ಕಲ್ಲ. ಸೊ ಥ್ರಾಟಲ್ ಕೊಡೋಲ್ಲ. ಸೊ ನೋಡ್ಬೋದು, ಕ್ಲಚ್ಚು ಫುಲ್ ಬಿಟ್ಬಿಟ್ಟೆ, ಥ್ರಾಟಲು ಕೊಡ್ತಾಯಿಲ್ಲ ನಾನು. ಸೊ ಪಾಡಿಗೆ ಅದು ಹೋಗ್ತಾನೆ ಇರುತ್ತೆ ಗಾಡಿ. ಸೊ ಸೆಕೆಂಡ್ ಗೇರ್ ಹಾಕ್ಕೊಂಡೆ, ಸೊ ನೋಡ್ಬೋದು ಸೆಕೆಂಡ್ ಗೇರಲ್ಲಿ ಪಾಡಿಗೆ ಅದು ಹೋಯ್ತಾ ಐತೆ ಗಾಡಿ. ಸೊ ತರ್ಡ್ ಗೇರ್ ಹಾಕ್ಕೊಂಡೆ, ಸೊ ನೋಡ್ಬೋದು ಹಂಗೆ ಹೋಗ್ತಾ ಇರುತ್ತೆ. ಸೊ ಇದೇ ಥರ ನೀವು 6th ಗೇರ್ ಗಂಟ ಹೋಗ್ಬೋದು, ಓಕೆನಾ. ಇದೊಂಥರ ಕೂಲ್ ಫೀಚರು, ಟ್ರಾಫಿಕಲ್ಲೆಲ್ಲ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಅಷ್ಟೊಂದೇನು ಯೂಸ್ ಆಗೋಲ್ಲ, ಒಟ್ನಲ್ಲಿ ಯೂಸ್ ಆಗುತ್ತೆ ಸ್ವಲ್ಪ. ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಹೇಳಿ ಇದೆಲ್ಲ, ಮನೆಯಿಂದ ಏನಾದ್ರು ಐಟಮ್ಸ್ ತೊಗೊಂಬರಕ್ಕೆ ಹೇಳ್ತಾರಲ್ಲ, ಆ ಟೈಮಲ್ಲಿ ಯಾವುದೂ ಗಾಡಿ ಇರೋಲ್ಲ, ನನ್ನದೇ ಗಾಡಿ ಎತ್ಕೊಂಡು ಹೋಗ್ಬೇಕಿತ್ತು. ಸೊ ಆ ಟೈಮಲ್ಲಿ ಒಂದು ಕೈಲಿ ಹಾಲು ಮೊಸರು ಹಿಡ್ಕೊಂಡು ಇನ್ನೊಂದು ಕೈ ಕ್ಲಚ್ ಬಿಡ್ಕೊಂಡು ಆರಾಮಾಗಿ ಗಾಡಿ ಓಡಿಸ್ತೀವಪ್ಪ ನಾವು. ಸೊ ನಮ್ಮಂಥವ್ರಿಗೆಲ್ಲ ಹಂಗೆ ಯೂಸ್ ಆಗುತ್ತೆ ಈ ಬೈಕಿಂದ. ಸೊ ಇನ್ನೇನು ಹೇಳೋದು ಈ ಬೈಕ್ ಬಗ್ಗೆ, ಫುಲ್ ಕವರೇ ಮಾಡಾಕ್ಬಿಟ್ಟಿದ್ದೀನಿ ಗುರು, A to Z ಕವರ್ ಮಾಡಿದ್ದೀನಿ ಅನಿಸುತ್ತೆ. ಸೊ ಏನಾದರೂ ಮಿಸ್ ಮಾಡಿದರೆ ನೀವು ಹೇಳಿ, ಕಮೆಂಟಲ್ಲಿ ಹಾಕಿ ಏನಾದರೂ ಮಿಸ್ ಮಾಡಿದರೆ. ಸೊ ಅದ್ರ ಬಗ್ಗೆನೂ ಹೇಳ್ತೀನಿ. ಯಾಕಮ್ಮ ರಾಜು ಹೇಳ್ಬಿಟ್ಟು ಬಂದಿದ್ಯಾ ಮನೇಲಿ? ಇರು ಒಂದು ಊಟನ ಕಾಣ. ಸೊ ನಿಮಗೆ ಒಂದು ಅಂಗಡಿ ತೋರಿಸ್ಬೇಕು ನಾನು. ಸೊ ನಾನಿರೋದು ಬಸವೇಶ್ವರ ನಗರಲ್ಲಿ, ಅಂದರೆ ಮನೆಯಲ್ಲ ಗುರು, ಸುಮ್ಮನೆ ಹಿಂಗೆ ಬಂದಿದ್ದೀನಿ ಅಷ್ಟೇ ಬಸವೇಶ್ವರ ನಗರ್ಗೆ. ಸೊ ಇದು ಯಾವುದೋ VVS ಕಾಲೇಜ್ ಅನ್ಸುತ್ತಿದ್ದು, ಅದೇ ಇರಬೇಕು, ಬಸವೇಶ್ವರ ನಗರ್ VVS ಕಾಲೇಜ್ ಅಂತ ಹೊಡೀರಿ.
ಸೊ ಇಲ್ಲಿ ನೀವು ಒಂದು ಅಂಗಡಿ ನೋಡ್ತಿರ್ಬೋದು, ಟೀ ಅಂಗಡಿ. ಸೊ ಗಣೇಶ್ ಗ್ರೀನ್ ಟೀ ಅಂತ. ಸೊ ಇಲ್ಲಿ ಒಬ್ರು ಅಂಕಲ್ ಇದ್ದಾರೆ, ಅವ್ರಿಗೆ ಪಾಪ ಮಾತು ಬರೋಲ್ಲ ಮತ್ತು ಕಿವಿನೂ ಕೇಳಿಸಲ್ಲ ಅವ್ರಿಗೆ. ಬಟ್ ಇವ್ರು ಕೊಡೋ ಟೀ ಮಾತ್ರ ಫುಲ್ ಒಂಥರ ಇದು ಫುಲ್ ಹರ್ಬಲ್ದು ಟೀ ಇದಲ್ಲ. ಅದೇ ಈ ಹರ್ಬಲ್ ಲೈಫೆಲ್ಲ ಗುರು ಅಂದರೆ ಫುಲ್ ಹರ್ಬ್ಸ್ ಹಾಕ್ಕೊಂಡು ಮಾಡೋದು. ನಿಮಗೆ ಯಾವುದೇ ಥರ ಜ್ವರ, ಕಾಯಿಲೆ, ನೆಗಡಿ, ಶೀತ, ಏನೋ ಒಂದು ಕೋಲ್ಡ್ ಗೀಲ್ಡ್ ಏನಾಗಿದ್ರು, ಕೆಮ್ಮು ಗಿಮ್ಮು ಏನೇ ಇದ್ರೂ ನೀವು ಇಲ್ಲಿ ಬಂದ್ಬಿಟ್ಟು ಒಂದು ಟೀ ಕೊಟ್ಬಿಡಿ. ಅವ್ರಿಗೆ ಹೇಳಿ ಹಿಂಗೆ ಆ್ಯಕ್ಷನ್ ತೋರಿಸಿ, ಇಲ್ಲಿ ಗಂಟ್ಲ ಹತ್ರ ಹಿಂಗಾಗೈತೆ, ಓಕೆ ಅಂದರೆ ಈ ಕೆಮ್ಮು ಬರ್ತೈತೆ, ಗಂಟ್ಲು ಕೋಲ್ಡು ಅದು ಇದು ಅಂತ ಆ್ಯಕ್ಷನ್ ತೋರಿಸಿ. ಸೊ ಅವರೇ ಒಂದು ಟೀ ರೆಡಿ ಮಾಡಿಕೊಡ್ತಾರೆ ಮಸ್ತಾಗೆ. ಅಯ್ಯೋ ಕುಡಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ರಿಲೀಫು. ನಿಮಗೆ ಕೋಲ್ಡ್, ಕೆಮ್ಮು, ಜ್ವರ ಏನೂ ಇರಲ್ಲ, ಎಲ್ಲ ಹೋಗ್ಬಿಡುತ್ತೆ. ಸಕ್ಕದಾಗಿ ಮಾಡ್ತಾರೆ ಮಾತ್ರ. ನಾನಂತೂ ರೆಗ್ಯುಲರ್ ಕಸ್ಟಮರ್ ಇಲ್ಲಂತೂ. ಸೊ ಈ ಅಂಕಲ್ ಸಿಕ್ಕಾಪಟ್ಟೆ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಸೊ ಅದಕ್ಕೆ ಈ ಅಂಗಡಿ ಬಗ್ಗೆ ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ಬಂದು ಹೇಳಿದೆ ನಾನು, ಅಷ್ಟೇ, ಬೇರೆ ಏನಿಲ್ಲ. ಒಬ್ಬೊಬ್ರು ಇರ್ತಾರೆ ಗುರು, ಇದನ್ನು ಪ್ರಮೋಷನ್ ಅಂದ್ಬಿಡ್ತಾರೆ. ಅಯ್ಯೋ, ಅಂಕಲ್ ಅಂತೂ ಸಿಕ್ಕಾಪಟ್ಟೆ ಪರಿಚಯ, ಸಿಕ್ಕಾಪಟ್ಟೆ ಒಳ್ಳೆಯವರು ಅಂಕಲ್ ಅಂತೂ ನನಗೆ. ಸೊ ನಾನು ಓಡಿಸೋದು ಯಾವಾಗಲೂ ಸ್ಪೋರ್ಟ್ಸು ಟ್ರ್ಯಾಕಲ್ಲಿ ಅಷ್ಟೇ. ಅರ್ಬನ್ ರೈನೆಲ್ಲ ಮೂಸು ನೋಡೋಣ ನಾನು, ಯಾಕಂದರೆ ಪವರ್ ಕಮ್ಮಿ ಇಲ್ವಾ, ಅದಕ್ಕೆ. ಮಗನ್ ಹಚ್ಚಾಡಿದ್ರೆ ನೋಡಿ ಸಕಾಲಾಗಿದಲ್ಲ ಬ್ರೇಕಿಂಗು. ಆದರೂ ಫ್ರಂಟ್ ಬ್ರೇಕ್ ಚೆನ್ನಾಗಿದೆ, ರೇರ್ ಬ್ರೇಕ್ಸ್ ಮೇಲೆ ಇನ್ನೂ ವರ್ಕ್ ಮಾಡಬೇಕು ಜನ. ಮತ್ತು ಇನ್ನೊಂದೇನಂದರೆ ಈ ಟಿ ವಿ ಎಸ್ ಸರ್ವಿಸ್ ಅಂತೂ ವರ್ಸ್ಟ್ ಗುರು. ಈ ಟಿ ವಿ ಎಸ್ ಅವ್ರದ್ದು ಈ ಪ್ರಕಾಶ್ ನಗರಲ್ಲಿ ಒಂದು ಐತೆ, ಏನದು ಹೆಸರು, ಬ್ರಿಡ್ಜ್ಟೋನ್ ಅನಿಸುತ್ತೆ. ಬ್ರಿಡ್ಜ್ಟೋನ್ ಟಿ ವಿ ಎಸ್ ಅಂತ ಐತೆ ಇಲ್ಲಿ ಪ್ರಕಾಶ್ ನಗರಲ್ಲಿ. ನನ್ನ ಮಗಂದು ಎಷ್ಟು ವರ್ಷದಾಗ ಮಾಡ್ತಾರೆ, ಅವ್ರು ಸರ್ವಿಸ್ ಮಾಡಿದಾರ ಇಲ್ವಂತಾನೆ ಗೊತ್ತಾಗಲ್ಲ ನನಗೆ. ಆ ರೇಂಜಿಗೆ ಐತೆ ಆ ಸರ್ವಿಸ್ ಅದು. ಇವರಪ್ಪ ಎಲ್ಲಾದರೂ ಕನ್ಸ್ಕೊಂತವ್ರು ಇವರು. ಸೊ ಆ ರೇಂಜಿಗೆ ಐತೆ ಸರ್ವಿಸ್ ಅದು. ಆ ಸರ್ವಿಸ್ ಮಾಡಿದಾರ ಇಲ್ವಂತಾನೋ ಗೊತ್ತಾಗಲ್ಲ ನನಗೆ. ಬೇಜಾರಾಗ್ಬಿಡುತ್ತೆ ಅಲ್ಲಿ ಮಾಡಿಸೋಷ್ಟರಲ್ಲಿ. ಸೊ ಯಾರಾದರೂ ಸರ್ವಿಸ್ ಬಿಡೋಂಗಿದ್ರೆ ಅಲ್ಲಂತೂ ಪಕ್ಕ ಬಿಡಬೇಡಿ, ಹೇಳ್ತೀನಿ ನಾನೇನೆ. ಸುಮ್ಮನೆ ದುಡ್ಡು ಹೊಡೆಯೋದು, ಸರ್ವಿಸೇ ಮಾಡಲ್ಲ ಅವರು. ಏನು ಮಾಡೋದು, ಯಾರಿಗಾದ್ರೂ ಕೂಳೆ ಕೊಡಬೇಕಲ್ಲ. ಇವ್ರಿಗೆ ಕೊಡೋಣ, ಬೇಡ ಬಿಡು ಹೋಗ್ಲಿ, ಯಾಕೆ ಬೇಕು ಸುಮ್ಮನೆ. ಆಮೇಲೆ ಅರೇಂಜ್ಮೆಂಟ್ ಕೇಸ್ ಹಾಕ್ಬಿಡೋರು. ಈ ಸಂಡೇ ರೈಡ್ಗೆ ಹೋದಾಗ ಯಾರಿಗಾದ್ರೂ ಕೂಳೆ ಕೊಡ್ತೀನಿ ನೋಡಿ ಮಸ್ತಾಗೆ. ಏನೋ ಒಂಥರ ಕೂಳೆ ಕೊಡೋಕ್ಕೆ ಮಜಾ ನನಗೆ. ಎಲ್ಲರಿಗೂ ಕೂಳೆ ಕೊಡ್ಕೊಂಡು ಓಡಾಡ್ತಿರ್ಬೇಕು ನಾನು. ಸೊ ಸಿಗೋಣ ಮುಂದಿನ ವಿಡಿಯೋಲಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಗಾಡಿ ಬಗ್ಗೆ ಏನಾದರೂ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆನೂ ಹೇಳ್ತೀನಿ. See you soon in the next video. Bye bye.